ಲೋಕಸಭೆ ಚುನಾವಣೆ ಗೆಲ್ಲಲು ನಾಯಕರು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ದಕ್ಷಿಣದ ದಂಡಯಾತ್ರೆಗೆ ಬ್ರೇಕ್ ಹಾಕಿ ಉತ್ತರದತ್ತ ಸಿಎಂ ಹಾಗೆ ಡಿಸಿಎಂ ಚಿತ್ತಾರಿಸಿದ್ದಾರೆ. ದಕ್ಷಿಣ ದಂಡಯಾತ್ರೆ ಮುಗಿತೀಗ, ಏನೇ ಇದ್ರೂ ಯುದ್ಧ ನಾಳೆ. ಈಗ ಉತ್ತರದ ದಂಡಯಾತ್ರೆ, ಸಿಎಂ ಡಿಸಿಎಂ ಆ ಕಡೆ ಚಿತ್ತಾರಿಸಿದ್ದಾರೆ. ಎರಡನೇ ಹಂತದ ಚುನಾವಣೆಯತ್ತ ನಾಯಕರು ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ಉಳಿದ 14 ಕ್ಷೇತ್ರಗಳ ಕಡೆ ಕಾಂಗ್ರೆಸ್ ನಾಯಕರ ಅಬ್ಬರದ ಪ್ರಚಾರ ಇರುತ್ತೆ. ಬೆಳಗಾವಿ, ಚಿಕ್ಕೋಡಿ, ಬೀದರ್, ರಾಯಚೂರು, ಕಲಬುರಗಿ, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ಹಾವೇರಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಕೈ ನಾಯಕರು ಶಕ್ತಿ ಪ್ರದರ್ಶನವನ್ನು ಮಾಡಲಿದ್ದಾರೆ. ನೋಡಿ, ಈ ಬಾರಿ ಯಾರಿಗೂ ಕೂಡ ಹೇಳಕ್ಕಾಗ್ತಾ ಇಲ್ಲ. 28 ಲೋಕಸಭಾ ಕ್ಷೇತ್ರಗಳನ್ನು ನಾವು ಇಟ್ಕೊಂಡ್ರೆ ಒಂದು 18ರಲ್ಲಿ ನೇರವಾಗಿ ಫೈಟ್ ಇದೆ. ಅಷ್ಟು ಪೈಪೋಟಿ ಈ ಬಾರಿಯ ಚುನಾವಣೆ. ಎರಡೂ ಕಡೆಯಿಂದ ಅಭ್ಯರ್ಥಿಗಳು ಕೂಡ ಹಾಗೆ ಇದ್ದಾರೆ. ಬಟ್ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿನ 14 ಕ್ಷೇತ್ರಗಳ ಚುನಾವಣೆ ಮೇ 6ಕ್ಕೆ ನಡೆಯುತ್ತೆ. ಮೇ 4ಕ್ಕೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಅಷ್ಟರೊಳಗಡೆ ಈಗ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸಿಎಂ ಮತ್ತು ಡಿಸಿಎಂ ಮಿಂಚಿನ ಸಂಚಾರವನ್ನು ಮಾಡಲಿದ್ದಾರೆ. ಯಾಕೆಂದರೆ ಇಲ್ಲಿವರೆಗೂ ನಾವು ನೋಡಿದ್ವಿ, ಬೆಂಗಳೂರು ರೂರಲ್ಲು, ಬೆಂಗಳೂರು ಸೆಂಟ್ರಲ್ಲು, ಜೊತೆಗೆ ಅಲ್ಲಿ ಕೋಲಾರ, ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದರು. ಈಗ ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳು, ಅದರಲ್ಲೂ ಬೆಳಗಾವಿ, ಚಿಕ್ಕೋಡಿ, ಬೀದರು, ರಾಯಚೂರು, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ಹಾವೇರಿ, ಧಾರವಾಡ, ಹೀಗೆ 14 ಕ್ಷೇತ್ರಗಳು. ಪ್ರಜಾಧ್ವನಿ 2 ಅನ್ನುವಂಥ ಒಂದು ಯಾತ್ರೆ, ಅದರದ್ದು ಪ್ರಚಾರ ಇರುತ್ತೆ ಆ ಮೂಲಕ. ಆಮೇಲೆ ಬಹಿರಂಗವಾದಂತಹ ಪ್ರಚಾರ ಸಭೆಗಳನ್ನು ಕೂಡ ಆಯೋಜನೆ ಮಾಡ್ತಾರೆ. ನಮಗನ್ನಿಸ್ತಾ ಇದೆ ಈಗ ಟೈಮ್ ಶಾರ್ಟ್ ಇದೆ. ಯಾಕಂದರೆ ಈಗ ಈ ಚುನಾವಣೆ ಏನಿದೆ ನಾಳೆ ನಡೆಯುತ್ತೆ. ನಾಳೆ ಕೂಡ ರಾಹುಲ್ ಗಾಂಧಿಯವರ ಒಂದು ಸಮಾವೇಶ ಇದೆ. ನಾಳೆ 26 ಅಲ್ವಾ, ರಾಹುಲ್ ಗಾಂಧಿಯವರು ಅಲ್ಲಿ ವಿಜಯಪುರ ಮತ್ತು ಬೀದರ್ಗೆ ಬರ್ತಾ ಇದ್ದಾರೆ. ಅಲ್ಲಿ ದೊಡ್ಡ ಸಮಾವೇಶ ಇದೆ, ಅಲ್ಲೂ ಕೂಡ ಭಾಗಿಯಾಗ್ತಾರೆ. ಆಮೇಲೆ ಇವತ್ತು ಧಾರವಾಡ, ಹಾವೇರಿಯನ್ನು ಕವರ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಅದಾದಮೇಲೆ ಮತ್ತೆ ಅಲ್ಲಿ ಇದು ಬಳ್ಳಾರಿ ಆಗಿರ್ಬೋದು, ಜೊತೆಗೆ ವಿಜಯಪುರ, ಬೀದರು ಈ ಭಾಗವನ್ನು ಕವರ್ ಮಾಡ್ತಾರೆ. ಈ ಕಡೆ ಬಂದರೆ ದಾವಣಗೆರೆ, ಶಿವಮೊಗ್ಗ ಒಂದಿನ ಇರುತ್ತೆ. ಆಮೇಲೆ ಉತ್ತರ ಕನ್ನಡ ಆ ಒಂದು ಕ್ಷೇತ್ರದಲ್ಲಿ ಒಂದಿನ ಪ್ರಚಾರವನ್ನು ಮಾಡಲಿದ್ದಾರೆ.